ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2024 ಅಕ್ಟೋಬರ್ ತಿಂಗಳದ ಮಾಸ ಭವಿಷ್ಯವನ್ನು ನೋಡೋಣ. ತುಲಾ ರಾಶಿಯವರಿಗೆ ಹೇಗಿದೆ ಹೇಳ್ತಕ್ಕಂಥದ್ದು ನೋಡಿ. ತುಲಾ ರಾಶಿಯವರ ಗ್ರಹಗಳ ಸ್ಥಿತಿಗತಿಗಳು ನೋಡಿ. ತುಲಾ ರಾಶಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಜನ್ಮ ರಾಶಿಯಲ್ಲಿ ರವಿ ಗ್ರಹ ಮತ್ತು ಬುಧ ಗ್ರಹ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಜನ್ಮ ರಾಶಿಯಲ್ಲಿ ಗ್ರಹಗಳ ಯೋಗ ಅತ್ಯಂತ ಫಲವತ್ತಾಗಿರ್ತಕ್ಕಂಥದ್ದು. ತುಲಾ ರಾಶಿಯವರ ಗ್ರಹಗಳ ಸ್ಥಿತಿಗತಿಗಳು ಜನ್ಮದಲ್ಲಿ ರವಿ ಮತ್ತು ಬುಧ, ಇದಕ್ಕೆ ಬುಧಾದಿತ್ಯ ಯೋಗ ಅಂತ ಕರೀತಾರೆ. ಹಾಗೆ ಎರಡನೇ ಮನೆ ಶುಕ್ರ ಬಹಳ ವಿಶೇಷವಾಗಿ ಯೋಗಕಾರಕನಾಗಿ, ಧನಕಾರಕನಾಗಿ, ಹಾಗೆ ನಿಮ್ಮ ಅದ್ಭುತ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಒಂದು ಸೂಚನೆ ನಿಮಗೆ ಸಿಗತ್ತೆ ಅಕ್ಟೋಬರ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಅಂತ ಹೇಳಲ್ಪಡುತ್ತೆ. ಹಾಗೆ ಕುಂಭದಲ್ಲಿ ಶನಿ, ಮೀನದಲ್ಲಿ ರಾಹು, ಮೇಷದಲ್ಲಿ ಚಂದ್ರ, ವೃಷಭದಲ್ಲಿ ಗುರು, ಹಾಗೆ ಕನ್ಯಾ ಕುಜ, ಹಾಗೆ ಮಿಥುನದಲ್ಲಿ ಕುಜ, ಕನ್ಯಾ ರಾಶಿಯಲ್ಲಿ ಕೇತು ಗ್ರಹ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ವೀಕ್ಷಕರೇ, ಕೆಲವೊಂದಷ್ಟು ಸಂದರ್ಭದಲ್ಲಿ ಏನಾಗತ್ತೆ, ನಾವು ಗೋಚಾರದ ಸ್ಥಿತಿಗತಿಗಳನ್ನೆಲ್ಲ ನಾವು ಚಿಂತನೆ ಮಾಡಿ ಹೇಳ್ತಾ ಇರ್ತೇವೆ. ಗ್ರಹಗಳೆಲ್ಲವೂ ಕೂಡ ಪರಿವರ್ತನೆ ಆಗ್ತಾ ಇರ್ತವೆ. ನಮ್ಮ ಜೀವನದ ಸ್ಥಿತಿಗತಿಗಳು ಯಾಕೆ ಬದಲಾವಣೆ ಆಗಲ್ಲ ಹೇಳ್ತಕ್ಕಂಥದ್ದು, ಅದು ನಮ್ಮ ಜನ್ಮರಾಶಿ, ಜನ್ಮ ಲಗ್ನ, ಜನ್ಮ ಪ್ರಮಾಣ, ದಶಾಭುಕ್ತಿಗಳೆಲ್ಲ ಅಂತರ್ಭುಕ್ತಿಗಳಿಂದ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು. ಹಾಗೆ ಇನ್ನು ತುಲಾ ರಾಶಿಗೆ ಯಾವ ರಾಶಿಯವರಿಗೆ ಎಂತಹ ಕೆಲಸದಲ್ಲಿ ಧನಪ್ರಾಪ್ತಿ ಆಗುತ್ತೆ ನೋಡಿ. ಸರ್ಕಾರಿ ಉದ್ಯೋಗದಲ್ಲಿ ವಿಪರೀತ ಧನಾಗಮನ ಉಂಟಾಗುತ್ತೆ. ನೀವು ಅಂದುಕೊಂಡಿರ್ತಕ್ಕಂಥ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ ಹೇಳ್ತಕ್ಕಂಥದ್ದು. ಎಲ್ಲಿಂದಲೋ ಬರಬೇಕಾಗಿರ್ತಕ್ಕಂಥ ಹಣ, ದೂರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಇರ್ಬೋದು, ಅಥವಾ ದೂರದಿಂದ ಬರಬೇಕಾಗಿರ್ತಕ್ಕಂಥ ಜಮೀನು ಇರ್ಬೋದು, ಇವೆಲ್ಲವೂ ಬಂದು ನಿಮಗೆ ಸೇರತ್ತೆ ಹೇಳ್ತಕ್ಕಂಥದ್ದು ಕೂಡ ಸೂಚಿಸುತ್ತೆ ತುಲಾ ರಾಶಿಯವರಿಗೆ. ಹಾಗೆ ಇನ್ಯಾವ ಶ್ರೇಯಸ್ಸನ್ನು ಸಿಗಬಹುದು ನೋಡಿ. ಮನೆಯಲ್ಲೇ ಕೂತ್ಕೊಂಡು ಹೆಣ್ಣು ಮಕ್ಕಳು ಕೆಲಸ ಕಾರ್ಯಗಳನ್ನು ಮಾಡ್ತಿರ್ತಾರೆ. ತಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಹಣದ ವ್ಯವಹಾರ ಮಾಡ್ತಾ ಇರ್ತಕ್ಕಂಥದ್ದು, ಹಣದ ವಹಿವಾಟು ಇರ್ತಕ್ಕಂಥದ್ದು, ಇದನ್ನೆಲ್ಲ ನಿಮಗೆ ಈ ತಿಂಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಲಾಭ ತಂದು ಕೊಡುತ್ತೆ ಹೇಳ್ತಕ್ಕಂಥದ್ದು. ಇನ್ನು ಯಾರನ್ನೋ ನಂಬಿ, ನಿಮ್ಮ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ನಿಮಗೆ ಈ ಹಿಂದೆ ಯಾರೋ ಒಬ್ಬರು ತಂದೆ ತಾಯಿ ಜಮೀನು ಪತ್ರ ಈ ಥರದ ಏನಾರು ಒಂದಷ್ಟು ವೈಖರಿಗಳನ್ನೆಲ್ಲ ಮಾಡಿ, ಏನಾರು ಒಂದು ಹೆಚ್ಚು ಕಮ್ಮಿ ಮಾಡಿ ನಿಮಗೆ ಬರಬೇಕಾಗಿರ್ತಕ್ಕಂಥ ಭಾಗ ಬರ್ತಾ ಇಲ್ಲ, ಬರಬೇಕಾಗಿರ್ತಕ್ಕಂಥ ಪಾಲು ನಿಮಗೆ ಸಿಗ್ತಾ ಇಲ್ಲ, ಹೀಗೆ ಈ ಥರದ ಒಂದಷ್ಟು ಇರತಕ್ಕಂಥದ್ದು. ಇಲ್ಲಿ ಕೆಲವೊಂದಷ್ಟು ನಾವು ಏನು ಮಾಡಬೇಕು, ನಿಮ್ಮ ಜಾತಕದಲ್ಲಿ ಕರ್ಮಸ್ಥಾನಾಧಿಪತಿ ಯೋಗ ಹೇಳ್ತಕ್ಕಂಥದ್ದು ತಿಳಿದುಕೊಳ್ಳಬೇಕು. ಈ ಕರ್ಮಾದಿ ಸ್ಥಾನಗಳು ಯಾಕೆ ನಿಮಗೆ ಒಳ್ಳೆಯದಾಗ್ತಾ ಇಲ್ಲ ಹೇಳ್ತಕ್ಕಂತಂದರೆ, ಎಲ್ಲೋ ನಿಮ್ಮ ಜನ್ಮದ ಕರ್ಮದ ಶೇಷ ಫಲ ನಿಮ್ಮಿಂದ ಕಾಡ್ತಾ ಇರ್ತಕ್ಕಂಥದ್ದು. ಪಿತೃಬಾಧೆ, ಪ್ರೇತ ಬಾಧೆ, ಪಿಶಾಚ ಬಾಧೆ, ಈ ಥರದೊಂದಷ್ಟು ಬಾಧಕಾಧಿಪತಿ ಯೋಗದಿಂದ ಕಣ್ಣಿಗೆ ಕಾಣ್ತಾ ಇರುತ್ತೆ ನಿಮಗೆ ಐಶ್ವರ್ಯ ಎಲ್ಲವೂ ಕೂಡ. ಆದರೆ ನಿಮ್ಮ ಕೈಗದ ದಕ್ತಾ ಇಲ್ಲ, ನಿಮ್ಮ ಕೈಗದ ಸಿಗ್ತಾ ಇಲ್ಲ ನೋಡಿ. ಪಿತ್ರಾಜಿತ ಆಸ್ತಿ ಬರಬೇಕು, ಎಲ್ಲೋ ನಿಮಗೆ ಪಿತ್ರದ ತೊಂದರೆಗಳು ಆಗ್ತಾ ಇರ್ಬೋದು. ಇದೆಲ್ಲ ನಿಮಗೆ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಕೆಲವೊಂದಷ್ಟು ಜಾತಗಳನ್ನು ಪರಿಶೀಲನೆ ಮಾಡಿಕೊಂಡಾಗ ಅಥವಾ ಪರೀಕ್ಷಿಸಿದಾಗ ಇವೆಲ್ಲವೂ ಕೂಡ ಉಂಟಾಗ್ತಾ ಇರ್ತಕ್ಕಂಥದ್ದು. ಹಾಗೆ ಮಕ್ಕಳ ವಿವಾಹ ವಿಚಾರದಲ್ಲಿ ಬಂದಾಗ ಎಲ್ಲೋ ಒಂದು ಕಡೆ ಮಕ್ಕಳು ಪ್ರೀತಿಸಿ ವಿವಾಹ ಆಗ್ತಾ ಇರ್ತಾರೆ, ತುಂಬ ಚೆನ್ನಾಗಿ ಓದ್ತಾ ಇರ್ತಾರೆ, ಒಳ್ಳೆ ಎಜುಕೇಷನ್ನು, MBBS, BE, MTech, MSc ಈ ಥರದ ಒಂದು ಒಳ್ಳೆ ಗ್ರ್ಯಾಜುಯೇಟು ಮಾಡ್ತಿರ್ತಾರೆ, ಒಳ್ಳೆ ಕೆಲಸದಲ್ಲಿರ್ತಾರೆ. ತಂದೆ ತಾಯಿ ಕಷ್ಟಪಟ್ಟು ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸೋಣ ಹೇಳತಕ್ಕಂಥದ್ದು. ಆದರೆ ಎಲ್ಲೋ ಒಂದು ಕಡೆ
ಮಕ್ಕಳು ಈ ಹಿಪ್ನೋಟಿಸಮು ಅಥವಾ ಮಾಟ ಮಂತ್ರ ಪ್ರಯೋಗ, ವಶೀಕರಣ ಈ ಥರಕ್ಕೆ ಎಲ್ಲೊಂದು ಕಡೆ ಒಳಗಾಗಿ ಜೀವನವನ್ನು ಹಾಳು ಮಾಡ್ತಕ್ಕಂಥದ್ದು, ಪ್ರೇಮದ ಬಗ್ಗೆ ಬಲೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತಕ್ಕಂಥದ್ದು, ಅಲ್ಲಿಗೆ ಎಜುಕೇಷನ್ ನಿಂತು ಹೋಗ್ತಕ್ಕಂಥದ್ದು, ವಿವಾಹದ ವಿಚಾರದಲ್ಲಿ ತುಂಬ ತೊಂದರೆಗಳಾಗ್ತಾ ಇರ್ತಕ್ಕಂಥದ್ದು, ಅನುಭವಿಸ್ತಾ ಇರ್ತಕ್ಕಂಥದ್ದು, ಅಥವಾ ಸ್ವಧರ್ಮ ಬಿಟ್ಟು ಅನ್ಯಧರ್ಮದ ಜೊತೆಗೆ ವಿವಾಹ ಆಗ್ತಕ್ಕಂಥ ಈ ಥರದ ಒಂದಷ್ಟು ನಿಮ್ಮ ವೈಯಕ್ತಿಕ ಜಾತಕದಲ್ಲವೆಲ್ಲೂ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಆದರೆ ಗೋಚಾರದಲ್ಲಿ ಮಾತ್ರ ತುಂಬ ಚೆನ್ನಾಗಿ ಯೋಗಗಳಿದೆ ಹೇಳ್ತಕ್ಕಂಥದ್ದು ತುಲಾರಾಶಿಯವರಿಗೆ. ಈ ಥರದ ಒಂದಷ್ಟು ನಿಮ್ಮ ವೈಯಕ್ತಿಕ ಸಮಸ್ಯೆಗಳನ್ನೆಲ್ಲ ಪರಿಶೀಲನೆ ಮಾಡಿಕೊಂಡಾಗ ಮಾತ್ರ ಅದು ಗೊತ್ತಾಗತ್ತೆ. ಇನ್ನು ತುಲಾರಾಶಿಯವರಿಗೆ ಅಖಂಡ ಸೌಭಾಗ್ಯ ಯೋಗ ಹೇಳ್ತಕ್ಕಂಥದ್ದು ಅಕ್ಟೋಬರ್ ಮೊದಲನೇ ವಾರ ಪ್ರಾರಂಭವಾಗ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇನ್ನೂ ಹೆಚ್ಚೆಚ್ಚು ಮಾಹಿತಿಗೆ ನೀವು ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ತುಲಾರಾಶಿಯವರಿಗೆ ಪೂರ್ವ ದಿಕ್ಕಿನಿಂದ ಮತ್ತು ಉತ್ತರ ದಿಕ್ಕಿನಿಂದ ವಿಶೇಷ ವ್ಯವಹಾರ ಧನ ಉಂಟಾಗತ್ತೆ. ತಂದೆ ತಾಯಿ ಬಗ್ಗೆ ಎಚ್ಚರ ಇರಲಿ. ತೀರ್ಥಕ್ಷೇತ್ರ ದರ್ಶನ, ಹಾಗೆ ಹೊಸ ವಸ್ತ್ರಾಭರಣಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಇನ್ನೂ ಹಲವಾರು ವಿಚಾರಗಳೆಲ್ಲವೂ ಕೂಡ ಯೋಗಗಳು ಚೆನ್ನಾಗಿದೆ ಹೇಳ್ತಾ, ವೀಕ್ಷಕರೇ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ. ಅಷ್ಟೇ ಅಲ್ಲ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಹೇಳ್ತಕ್ಕಂಥ ಮಂತ್ರವನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ ಕಳಿಸಿ. ಶುಭವಾಗಲಿ, ಮಂಗಲವಾಗಲಿ.